ಹಾಯ್ ಹಲೋ ನಮಸ್ಕಾರ. ಆಯ್ತು. ಆಮೇಲೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಆ್ಯಂಡ್ ನಾನು ಇವಾಗ ಜಸ್ಟ್ ಎದ್ಬಿಟ್ಟು ಬ್ರಷ್ ಕೂಡ ಮಾಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಸೂರ್ಯದೇವನ ನೋಡೋಣ ಅಂತ ಕೂತ್ಕೊಂಡಿದ್ದೀನಿ. ವಿಟಮಿನ್ ಡಿ ಬೇಕಲ್ಲ ಎಲ್ರಿಗೂ. ಸೊ ಎಲ್ರಿಗೂ ನಾನು ನೈಟ್ ಶಿಫ್ಟ್ ಕೆಲಸ ಮಾಡೋದ್ರಿಂದ ಎಲ್ಲ ನೈಟ್ ಶಿಫ್ಟ್ ಎಂಪ್ಲಾಯೀಸ್ಗೂ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂತ. ಎಷ್ಟೇ ಹೊತ್ತು ಎಷ್ಟೇ ಇನ್ ಕೇಸ್ ಲೈಕ್ 3 o'clock ಮಲ್ಕೊಂಡ್ರು 2 o'clock ಮಲ್ಕೊಂಡ್ರು ನಾವು ಎದ್ದೇಳೋದು ಮಧ್ಯಾಹ್ನ ಒಂದು 3 ಗಂಟೆ 2 ಗಂಟೆ ಆಗಿರುತ್ತೆ. ಬಿಕಾಸ್ ಅದೇನೋ ಗೊತ್ತಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ನನಗಂತ ಅಲ್ಲ, ಇಡೀ ನೈಟ್ ಶಿಫ್ಟ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಸೊ ಯಾರ್ಯಾರು ನೈಟ್ ಶಿಫ್ಟ್ ಮಾಡ್ತಿದ್ದೀರಾ ಅಂತ ಪ್ಲೀಸ್ ಈ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇಷ್ಟು ಬೇಗ ಎದ್ದಿದ್ದೀನಿ, ನನಗೆ ಆಶ್ಚರ್ಯ ಆಗ್ತಿದೆ. ಬಿಕಾಸ್ ಯೂಶ್ವಲಿ ನಾನು ಎದ್ದೇಳೋದು 1 ಗಂಟೆ 2 ಗಂಟೆ. ಸೊ ಮಾತೇ ಇಲ್ಲ. ಸೊ ಇವತ್ತೇ ನಾನು ಬೇಗ ಎದ್ದಿರೋದು, ಯಾಕಂದರೆ ನಾನು ಸ್ವಲ್ಪ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಸೊ ಇವಾಗ ಎಲ್ಲಿದ್ದೀನಿ ಅಂತ ಕೇಳ್ತೀರಾ? ನಾನಿವಾಗ ಮೈಸೂರಲ್ಲಿದ್ದೀನಿ. ನೋಡ್ಬೋದು, ಇವಾಗ ಜಸ್ಟ್ ಮಳೆ ಬಂದು ಹೋಗಿದೆ, ರೋಡೆಲ್ಲ ನೆಂದಿದೆ. ಆ್ಯಂಡ್ ನಾನು ಮೇಲೆ ಬಟ್ಟೆ ಹಾಕಿದ್ದೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲ, ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ. ಆ ಬಟ್ಟೆ ಕತೆ ಏನಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಹೋಗಿ ನೋಡಬೇಕು. ಸೊ ಮತ್ತು ನಾನಿವಾಗ ಹೋಗ್ಬಿಟ್ಟು ತಲೆಗೆ ಆಯಿಲ್ ಅಪ್ಲೈ ಮಾಡಿ ಸ್ನಾನ ಮಾಡಿ ಟಿಫನ್ ಮಾಡಿ ಬೆಂಗಳೂರಿಗೆ ಹೊರಡಬೇಕು. ಏನಂತ ಹೇಳ್ತೀನಿ, ಯಾಕೆ ಹೊರಡ್ತಾ ಇದ್ದೀನಿ ಹೇಳಲಿಕ್ಕೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ವೀಡಿಯೋನೇ ಲೈಕ್ ಐ ಗಾಟ್ 40 ಸಬ್ಸ್ಕ್ರೈಬರ್ಸ್. ಸೊ ಐಮ್ ಲೈಕ್ ಲಿಟ್ರಲಿ ಬ್ಲೆಸ್ಡ್ ಅಂತ ಅನಿಸುತ್ತೆ. ಯಾಕಂದರೆ ಯಾರಿಗೂ ಫಸ್ಟ್ ವೀಡಿಯೋ ಅಷ್ಟೊಂದೆಲ್ಲ ರೆಕಗ್ನೈಸೇಷನ್ ಸಿಗೋಲ್ಲ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗೇ ಇದೆ ರೆಸ್ಪಾನ್ಸ್ ಕೂಡ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಿದ್ದೀರ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಫ್ಯಾಮಿಲಿ ಆಗಲಿ. ಆ್ಯಂಡ್ ನನಗೇ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಯಾಕಂದರೆ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಇನ್ನೊಂದೇನೋ ಕೆಲಸ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ನಾನು ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ನಾನು ಯೂಟ್ಯೂಬ್ಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿ ಮೇಕ್ ಶೋರ್ ದಟ್ ಅಲ್ಲಿ ಮೇಕ್ ವಿಡಿಯೋ ಎವ್ರಿ ಡೇ ಆ್ಯಂಡ್ ಪ್ರತಿದಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ನಿಮ್ಮ ಹತ್ರ, ಏನಂದರೆ ಎಲ್ಲೋ ವಿಡಿಯೋ ಮಿಸ್ಟೇಕ್ ಆದರೆ ಅಲ್ಲೋ ಇಲ್ಲೋ ವಿಡಿಯೋ ಮಿಸ್ಟೇಕ್, ಮೈ ಬ್ಯಾಡ್. ಎಲ್ಲಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಅದನ್ನು ಕಮೆಂಟಲ್ಲಿ ತಿಳಿಸಿ ಏನು ತಪ್ಪು ಮಾಡ್ತಿದ್ದೀನಿ ಅಂತ. ಅಟ್ಲೀಸ್ಟ್ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ನಿಮಗೆ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ವ್ಲಾಗಿಂಗ್ ಮಾಡಿದ್ದೆ ನನ್ನ ಜೀವನದ ದಿನ ಹೇಗೆ ನಡೆಯುತ್ತೆ, ಒಂದು ದಿನವೂ ಹೇಗೆ ಕಳೆಯುತ್ತೆ ಅಂತ ತೋರ್ಸೋಕ್ಕೆ. ಬಟ್ ವಿಡಿಯೋ ಮಾಡೋಕ್ಕಾಗದೇ ಇರೋದ್ರಿಂದ ಲೈಕ್ ಸಾರಿ ಕೇಳ್ತೀನಿ ನಿಮ್ಮ ಹತ್ರ ಎಲ್ಲ. ಬಟ್ ಅಟ್ಲೀಸ್ಟ್ ಇನ್ಮೇಲಿಂದ ಆದರೂ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಸ್ವಲ್ಪ ಅಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ಆದರೆ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಬೇಕು. ಆ್ಯಂಡ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬರ್ಸ್ ಥರ ನನಗೆ ಹೇಳೋಕ್ಕೆ ಬರೋಲ್ಲ, ಬಟ್ ಏನೋ ಕಲಿತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಬನ್ನಿ ಹೇಗಿರುತ್ತೆ ನನ್ನ ಡೇ ಅಂತ ನಿಮಗೆ ತೋರಿಸ್ಕೊಡ್ತೀನಿ. Keep watching. One eternity later. ಎಲ್ಲಿಗೆ ಹೋಗಿದೆ ಅಂತ ನೋಡ್ತಾ ಇದ್ರಾ? ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಾಗಿತ್ತು ತಲೆಗೆ, ಅದಕ್ಕೋಸ್ಕರ ಆಯಿಲ್ ತೊಗೊಬರಕ್ಕೆ ಹೋಗಿದ್ದೆ. ಸೊ ಬನ್ನಿ ಲೆಟ್ಸ್ ಕ್ವಿಕ್ಕಾಗಿ ಬೇಗ ತಲೆಗೆ ಎಣ್ಣೆ ಅಪ್ಲೈ ಮಾಡಿಬಿಡೋಣ. ಓಕೆ, ದೆವ್ವ ಅಂತ ಅಂದ್ಕೊಂಬೇಡಿ ಪ್ಲೀಸ್. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳೋಣ. ಸೊ ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್, ಯಾರೂ ಮರಿಬೇಡಿ ಹಚ್ಚೋದನ್ನ. ನೀವೆಲ್ಲ ಮರೆಯಲ್ಲ ಅಂತ ಗೊತ್ತು, ಬಟ್ ಆದರೂ ಏನೋ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಏನಂದರೆ ನಾನು ಇನ್ಫ್ಲೂಯೆನ್ಸರ್ ಅಲ್ವಾ ಇವಾಗ, ಅದಕ್ಕೆ. ಸೊ ಮತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಆಬ್ವಿಯಸ್ಲಿ ವಿಡಿಯೋ ನೋಡ್ತಿರೋರೆಲ್ಲ ಬೈಕೋಬೇಡಿ, ಏನಪ್ಪ ಇವಳು ಇಷ್ಟು ಕೆಟ್ಟಾಗಿ ಕಾಣಿಸ್ತಾಳೆ ಅಂತ. ಇವಾಗ ಜಸ್ಟ್ ಎದ್ದಿದ್ದೀನಿ, ಮುಖ ತೊಳೆದಿಲ್ಲ ಅಂದರೆ ಎಲ್ಲರೂ ಹಿಂಗೆ ಕಾಣಿಸೋದು. ಎಲ್ಲರೂ ಮೇಕಪ್ ಹಾಕೊಂಡು ವೀಡಿಯೋ ಮಾಡ್ತಾರೆ, ಬಟ್ ಯಾರೂ ನ್ಯಾಚುರಲಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಲ್ಲ. ಸೊ ಮೇಕಪ್ ಹಾಕೋದು ತಪ್ಪು ಅಂತ ಹೇಳಲ್ಲ, ಹುಡುಗಿರು ಇಷ್ಟ, ಅದು ಅವ್ರವ್ರ ಇಷ್ಟ, ಅವ್ರವ್ರ ದುಡ್ಡು ಅವ್ರವ್ರು ಬೈ ಮಾಡಿರ್ತಾರೆ. ಬಟ್ ಈ ವಿಡಿಯೋ ನೋಡಿ ಹುಡುಗಿರಲ್ಲ ಪ್ಲೀಸ್ ನನಗೆ ಬೈಕೋಬೇಡಿ, ಏನಪ್ಪ ಇವಳು ಹಂಗೆಲ್ಲ ಮಾತಾಡ್ತಿದ್ದಾಳೆ ಅಂತ. ನಾನು ಹೇಳ್ತಾ ಇರೋದು, ಸೊ ನಾನು ನನ್ನ ಬಗ್ಗೆ ಮಾತಾಡ್ತಿದ್ದೀನಿ ಆ್ಯಂಡ್ ಯಾರ ಬಗ್ಗೆನೂ ಸ್ಪೆಸಿಫೈ ಮಾಡಿ ಮಾತಾಡ್ತಾ ಇಲ್ಲ. ಫಾಲೋ ಆಗ್ತಾ ಇದೆ, ನಮಗಂತೂ ಬೇಜಾರಾಗುತ್ತೆ. ಕೂದಲು ಇರೋದೆಲ್ಲ ಉದ್ರೋಗ್ಬಿಟ್ರೆ ಬಾಂಡೆ ಆದರೆ ನನ್ನ ಮದುವೆ ಯಾರು ಆಗ್ತಾರೆ? ಯಾರೂ ಮದುವೆ ಆಗೋಕ್ಕೆ ಮುಂದೆ ಬರಲ್ಲ.
ಸೊ ಏನು ಪ್ರಾಬ್ಲಮ್ ಇಲ್ಲ, ಇವಾಗೆಲ್ಲ ವಿಗ್ ಹೊಲ್ಸ್ಕೋಬೋದು. ಬಟ್ ಆದ್ರೂ ನ್ಯಾಚುರಲ್ ಕೂದಲು ವಿಗ್ಗೆಲ್ಲ ಹಾಕ್ಕೊಂಡ್ರೆ ಅದೊಂಥರ ಅನಿಸುತ್ತೆ. ಸೊ ದೇವ್ರ ಹತ್ರ ಯಾವಾಗಲೂ ಬೇಡ್ಕೊತಾ ಇರ್ತೀನಿ, ನನ್ನ ಕೂದಲು ಅಟ್ಲೀಸ್ಟ್ ನನ್ನ ಮದುವೆ ಆಗೋವರೆಗೂ ಆದರೂ ಇಡ್ಸಪ್ಪ ಅಂತ. ಸೊ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಯಾರು ನನಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ನಾನಂತೂ ಕೇಳಲ್ಲ. ನನ್ನ ಕೂದಲು ಚೆನ್ನಾಗಿ ಬೆಳೆಸಿ ಅಂತ ಕೇಳ್ತೀನಿ. ಎಲ್ಲರೂ ಆ್ಯಂಡ್ ಇನ್ನೊಂದು ಥಿಂಗ್ ಗೈಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು ತಿರುಪತಿಗೆ ಹೋಗಿದ್ನಲ್ಲ, ರೀಸೆಂಟಾಗಿ ತಿರುಪತಿಗೆ ಹೋಗಿದ್ದೆ. ಹೋಗ್ಬಿಟ್ಟು ತಿರುಪತಿಲಿ ಏನಂತ ಕೇಳಿರ್ಬೋದು ಹೇಳಿ, ನಾನು ಹೋಗ್ಬಿಟ್ಟು ನನ್ನ ಕೂದಲು ಚೆನ್ನಾಗಿ ಬೆಳೆಸಿ ಮುಂದೆ ಎಲ್ಲರೂ ಇಲ್ಲಿ ಕೂದಲು ಕೊಡೋಕ್ಕೆ ಬರ್ತಾರೆ, ನಾನು ಮಾತ್ರ ಕೂದಲು ಚೆನ್ನಾಗಿ ಬೆಳೆಸಿ ಅಂತ ಕೇಳೋಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡೆ. ನೋಡಿ ನಾನು ಎಂಥ ಬ್ರಿಲಿಯಂಟ್ ಅಂದರೆ, ಎಲ್ಲರೂ ಕೂದಲು ಕೊಡೋಕ್ಕೆ ಹೋಗೋ ಜಾಗದಲ್ಲಿ ನನಗೆ ಕೂದಲು ಬೇಕು ಅಂತ ಕೇಳ್ಕೊಂಬಂದಿದ್ದೀನಿ. ದೇವ್ರು ಕೊಡ್ತಾರಾ? ನಮ್ಮ ತಿಮ್ಮಪ್ಪ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು, ಹಿಂಗೆ ನಾನೆಲ್ಲ ಕೇಳ್ಕೊಂಡು ಬಂದಿದ್ದು. ಎಲ್ಲರೂ ನಮ್ಮಮ್ಮ ಅದೇ ಹೇಳ್ತಿದ್ವಿ, ಎಲ್ಲ ದುಡ್ಡು ಕೊಡಲಿ ಒಳ್ಳೆ ಗಂಡನ ಕೊಡಲಿ ಅಂತ ಕೇಳ್ಕೊಂಡು ಬಂದರೆ ನೀನು ಕೂದಲು ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಕೊಂಬಂದಿದ್ಯಲ್ಲ ಅಂತ ಅಂತಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರಬೇಕು ಅಂದರೆ ಕೂದಲು ಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಹೆಂಗಾಗ್ಬಿಟ್ಟಿದೆ ಭಾರ ಥರ. ಬೆಳೆಸ್ತೀನಿ, ನೀಟಾಗಿ ಬೆಳೆಸ್ತೀನಿ. ಬಟ್ ದೇವ್ರ ಹತ್ರ ಕೇಳ್ಕೊಂಡು ಬಂದಾಗಿಂದ ತಿಮ್ಮಪ್ಪ ಕೊಟ್ಟಿದ್ದಾರೆ ಅನಿಸುತ್ತೆ ಕೂದಲನ್ನ. ಸೊ ಆಯಿಲಿಂಗ್ ಆಯಿತು ನನ್ನ ಹೇರ್ಸ್ಗೆ. ಇದು ಹೇರ್. ಓಕೆ, ಆಯಿಲ್ ಅಪ್ಲೈ ಮಾಡಿದೆ ಹೇರ್ಗೆ. ಸ್ವಲ್ಪ ನಾನು ಮರ್ತೇ ಹೋಯ್ತು, ನನ್ನ ಶ್ಯಾಂಪೂನೇ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಹೋಗಿ ತೊಗೊಂಡು ಬರಬೇಕು. ತೊಗೊಂಡು ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಇವತ್ತಿನ ಹೀಗೆ ರೆಡಿಯಾಗಿ ಬಂದಿರೋದು, ನಾನು ನಮ್ಮಮ್ಮನ ನೋಡೋಣ ಅಂತ. ಅಮ್ಮ ಅಂದರೆ ಯಾರೂ ಅಲ್ಲ, ಚಾಮುಂಡೇಶ್ವರಿ ಅಮ್ಮ. ನೋಡ್ಬೋದು. ಆ್ಯಂಡ್ ಸ್ವಲ್ಪ ಸೌಂಡ್ ಇದೆ ಕೇಳಿಸ್ತಾ ಇರ್ಬೋದು. ಆ್ಯಂಡ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ನಾನು ಇವತ್ತು ಒಬ್ಬಳೇ ಬಂದಿದ್ದೀನಿ ದೇವಸ್ಥಾನಕ್ಕೆ. ಈ ರೀತಿ ರೆಡಿಯಾಗಿದ್ದೀನಿ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಒಬ್ಬಳೇ ಬೇರೆ ಬಂದಿದ್ದೀನಿ, ಸ್ಯಾರಿ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಫೋನ್ ಇಟ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಸೊ ಇವಾಗ ದರ್ಶನ ಆಯಿತು. ದರ್ಶನ ಮುಗಿಸಿ ಹೊರಟೆ ಮನೆ ಕಡೆಗೆ. ಬಟ್ ಆದರೆ ಬುಕ್ ಮಾಡ್ತಿದ್ದೀನಿ, ಯಾವ ಬುಕ್ಕಿಂಗು ತೊಗೊತಿಲ್ಲ. ಆಟೋ ಆಗಲಿ ಸ್ಪೀಡ್ ಆಗಲಿ ಯಾವುದೂ ಆಗಲಿ ತೊಗೊತಿಲ್ಲ. ಆ್ಯಂಡ್ ಒಬ್ಬಳೇ ಬಂದಿರೋದ್ರಿಂದ ನಾನು ಹಿಂಗೆ ಹೋಗಬೇಕು ಅಂತ ಬಂದಿದ್ದು ಆಟೋಲೆ. ಬಟ್ ಹೋಗಬೇಕಾದ್ರೂ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಸಿಗ್ತಾ ಇಲ್ಲ. ಸೊ ಇವಾಗ ಬೇರೆ ಆಪ್ಷನ್ ಏನೂ ಇಲ್ಲ. AC ಬಸ್ ಇದೆ ಆ್ಯಂಡ್ ಗೌರ್ನಮೆಂಟ್ ಬಸ್ ಇದೆ, ಅದೆರಡು ಬಿಟ್ಟರೆ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಆಟೋಲ್ಲಿ ಹೋಗ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಗಣೇಶ ಕೊಡಿಸಿದ್ರು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ. ಸೊ ಅದು ದರ್ಶನ ಮಾಡಿಕೊಂಡು ಆ್ಯಂಡ್ ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿ ಸಕ್ಕತ್ತಾಗಿತ್ತು ಊಟ ಅಂತೂ. ಬೆಳಗ್ಗೆಯಿಂದ ಉಪವಾಸ ಇದೆ ದೇವಸ್ಥಾನಕ್ಕೆ ಬರಬೇಕು ಅಂತಲೇ. ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಂಡ್ 6:30ಗೆ ನಾನು ಲಾಗಿನ್ ಆಗಬೇಕು, ಕೆಲಸ ಇದೆ. ಆದಷ್ಟು ಬೇಗ ಹೋಗಬೇಕು. ಆ್ಯಂಡ್ ನಮ್ಮ TL ಆದಷ್ಟು ಬೇಗ ಇನ್ಫಾರ್ಮ್ ಮಾಡಬೇಕು ಲೇಟಾಗಿ ಲಾಗಿನ್ ಆಗ್ತೀನಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿದ್ದೆ ವಿಡಿಯೋಲಿ, ಬಟ್ ಹೋಗೋಕ್ಕಾಗಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ. ಲವ್ ಯು ಆಲ್.